ಶ್ರೀಮಂತ ಖಾಲಿ ಹುದ್ದೆಗಳ ನೇಮಕಾತಿ ಹಾಗೂ ವಯೋಮಿತಿ ಸಡಿಲಿಕೆ ವಿರುದ್ಧ ಇವತ್ತು ಉದ್ಯೋಗಾಕಾಂಕ್ಷಿಗಳ ಬೃಹತ್ ಪ್ರತಿಭಟನೆ ಧಾರವಾಡದಲ್ಲಿ ಹಮ್ಮಿಕೊಳ್ಳಲಾಗಿದೆ. ತಾವು ಕೂಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ಧಾರವಾಡದ ಶ್ರೀನಗರದಿಂದ ಮಿಷನ್ ಕಾಂಪೌಂಡ್ ವರೆಗೂ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಂಡಿತ್ತು. ಈ ಬೃಹತ್ ಪ್ರತಿಭಟನಾ ರ್ಯಾಲಿಗೆ ಏನು ಬಿಜೆಪಿ ನಾಯಕರಾದಂತಹ ಆರ್ ಅಶೋಕ್ ಇರಬಹುದು, ಅರವಿಂದ್ ಬೆಲ್ಲದ್ ಇರಬಹುದು, ಚಲೋದೆ ನಾರಾಯಣ ಸ್ವಾಮಿ ಇರಬಹುದು, ಎಸ್.ವಿ. ಸಂಕೂರ್ ಸೇರಿದಂತೆ ಹಲವಾರು ಸ್ಥಳೀಯ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಆದರೆ 10,000ಕ್ಕೂ ಅಧಿಕ ಉದ್ಯೋಗಾಕಾಂಕ್ಷಿಗಳು ಮತ್ತು ವಿದ್ಯಾರ್ಥಿಗಳು ಇಲ್ಲಿ ಭಾಗಿಯಾಗಿರುವುದು ತಾವು ಕೂಡ ನೋಡುತ್ತಿರಬಹುದು. ಒಂದೇ ಒಂದು ಕೂಗು, ರಾಜ್ಯ ಸರ್ಕಾರ ತಮ್ಮ ಭರವಸೆನ ನೀಡುತ್ತಾ ಭರವಸೆಯನ್ನ ಈಡೇರಿಸಿಲ್ಲ. ಕಳೆದ 2 ತಿಂಗಳ ಹಿಂದೆ ಕೂಡ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದಾಗ ಕೂಡ ಖಾಲಿ ಹುದ್ದೆಗಳನ್ನು ನೇಮಕಾತಿ ಮಾಡುವುದಾಗಿ ಭರವಸೆ ನೀಡಿದ್ರು. ಆದರೆ ಯಾವುದೇ ರೀತಿಯಾದ ಭರವಸೆಯನ್ನ ಈಡೇರಿಸಿದ ಹಿನ್ನೆಲೆಯಲ್ಲಿ ಇವತ್ತು ಕೂಡ ಬೃಹತ್ ಪ್ರತಿಭಟನೆಗೆ ಧಾರವಾಡದಲ್ಲಿ ಹಮ್ಮಿಕೊಂಡದಾಗಿದೆ. ತಾವು ಕೂಡ ನೋಡ್ತಿರೋ ಹಾಗೆ ಒಂದೇ ಒಂದು ಕೂಗು, ಎಲ್ಲರದ್ದು ಉದ್ಯೋಗಾಕಾಂಕ್ಷಿಗಳದ್ದು ಈ ಕೂಡಲೇ ಸರ್ಕಾರ ಖಾಲಿ ಹುದ್ದೆಗಳ ನೇಮಕಾತಿಯನ್ನ ಮಾಡ್ಕೋಬೇಕು, ಜೊತೆಗೆ ಏನಂತಂದ್ರೆ ಬೇಡಿಕೆಗಳನ್ನ ಈಡೇರಿಸಬೇಕೆಂಬ ಒಕ್ಕೂರಲ ಧ್ವನಿಯಿಂದ ಸಾವಿರಾರು ವಿದ್ಯಾರ್ಥಿಗಳು ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಶರ್ಮಿತಾ, ಫೈನ್. ಈಗ ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಶಶಿಕುಮಾರ್ ಅವರು ಸ್ಥಳಕ್ಕೆ ಬಂದಿದ್ದಾರೆ. ಅಂದ್ರೆ ಪರಿಸ್ಥಿತಿ ಕಂಟ್ರೋಲ್ ಅಲ್ಲಿ ಇದೆಯಾ ಅಥವಾ ಔಟ್ ಆಫ್ ಕಂಟ್ರೋಲ್ ಆಗಿದೆಯಾ? ಹೌದು ಶರ್ಮಿತಾ, ಈಗಾಗಲೇ ಏನಂತಂದ್ರೆ ಶ್ರೀನಗರ್ ಜಯನಗರ್ 2ನೇ ಕ್ರಾಸ್ನಲ್ಲಿದ್ದಾರೆ. ಯಾವುದೇ ರೀತಿಯಾದಂತಹ ಜುಬ್ಲಿ ಸರ್ಕಲ್ಗೆ ಹೋಗಬಾರ್ದೆಂಬುದು ಕೂಡ ಇಲ್ಲಿಯ ಪೊಲೀಸರು ಕೂಡ ಮನವಿಯಾಗಿದೆ. ಯಾಕಂತಂದ್ರೆ ಶ್ರೀನಗರ ಸರ್ಕಾರದಿಂದ ಮಿಷನ್ ಕಾಂಪೌಂಡ್ ವರೆಗೆ ಮಾತ್ರ ಪ್ರತಿಭಟನಾ ರ್ಯಾಲಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು. ಆದರೆ ಪ್ರತಿಭಟನಾ ಉದ್ಯೋಗಾಕಾಂಕ್ಷಿಗಳು ಏನಂತಂದ್ರೆ ನಗರದ ಹೃದಯ ಭಾಗದಲ್ಲಿರುವಂತಹ ಜುಬ್ಲಿ ಸರ್ಕಲ್ಗೆ ಪ್ರತಿಭಟನಾ ರ್ಯಾಲಿ ಹೋಗಬೇಕೆಂಬ ಬೇಡಿಕೆಯನ್ನ ಇಟ್ಟಿದ್ದಾರೆ. ಈ ವಿಚಾರವಾಗಿ ಪೊಲೀಸರು ಕೂಡ ಇಲ್ಲಿ ಅರ್ಧಕ್ಕೆ ಪ್ರತಿಭಟನಾಕಾರನ ತಡೆಯೊಡ್ಡಿದ್ದಾರೆ. ಎಲ್ಲರೂ ಕೂಡ ಏನಂತಂದ್ರೆ ಉದ್ಯೋಗಾಕಾಂಕ್ಷಿಗಳ ಹೋರಾಟವನ್ನ ಹತ್ತಿಕ್ಕಕ್ಕೆ ಸರ್ಕಾರ ಪೊಲೀಸರನ್ನ ಬಳಕೆ ಮಾಡ್ಕೋದೆ ಯಾವುದೇ ಕಾರಣಕ್ಕೂ ಜುಬ್ಲಿ ಸರ್ಕಲ್ ಗೆ ಹೋಗಿ ಪ್ರತಿಭಟನೆ ಮಾಡ್ತೇವೆ ಎಂಬ ಒಂದು ಪ್ರತಿಭಟನೆ ಮಾಡ್ತಿದ್ರೆ ಒಕ್ಕೂರಲ ಧ್ವನಿ ಕೂಡ ಇದೆ. ಈಗ ಈ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ಕೂಡ ಮನವೊಲಿಸಕ್ಕೆ ಕೂಡ ಆಗಮಿಸಿದ್ದಾರೆ ಅಂತ ಶಶಿಕುಮಾರ್ ಪೊಲೀಸ್ ಕಮಿಷನರ್ ಕೂಡ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನ ಮನವೊಲಿಸಕ್ಕೆ, ಯಾಕಂತಂದ್ರೆ ನಗರದ ಹೃದಯ ಭಾಗದಲ್ಲಿರುವಂತಹ ಜುಬ್ಲಿ ಸರ್ಕಲ್ಗೆ ಅಕಸ್ಮಾತ್ ಆಗಿ ಪ್ರತಿಭಟನೆ ಏನಾದರೂ ಹೋದ್ರೆ ಅಲ್ಲಿರುವಂತಹ ಸಂಚಾರಕ್ಕಿರ್ಬೋದು, ಸ್ಥಳೀಯ ಜನರಿಗೂ ಕೂಡ ಸಾರ್ವಜನಿಕರು ತೊಂದರೆ ಆಗುತ್ತೆ. ಹಿನ್ನೆಲೆಯಲ್ಲೂ ಕೂಡ ರಸ್ತೆ ಬಂದ್ ಮಾಡೋಕೆ ಅವಕಾಶ ಕಲ್ಪಿಸಬಾರದು ಎಂಬ ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಮನವಿಗೆ ಮುಂದಾಗಿದ್ದಾರೆ. ಎರಡು ಪ್ರಮುಖ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಉದ್ಯೋಗಾಕಾಂಕ್ಷಿಗಳು ಇಟ್ಟಿದ್ದಾರೆ. ಒಂದು, ಖಾಲಿ ಇದೆ ಹುದ್ದೆಗಳು, ಸರ್ಕಾರಿ ಹುದ್ದೆಗಳು, ಅದನ್ನು ಭರ್ತಿ ಮಾಡುವಂತ ಮನಸ್ಸು ಸರ್ಕಾರ ಮಾಡ್ತಿಲ್ಲ ಅಂತ ಹೇಳಿ ಅದನ್ನ ಭರ್ತಿ ಮಾಡಬೇಕು ಅನ್ನೋ ಆಗ್ರಹ. ಮತ್ತೊಂದ್ ಕಡೆ ವಯೋಮಿತಿ ಸಡಿಲಿಕೆಯನ್ನ ಮಾಡಬೇಕು ಅಂತಾನೂ ಆಗ್ರಹವನ್ನ ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಅಂದ್ರೆ ಬೃಹತ್ ಹೋರಾಟವನ್ನ ಹಮ್ಮಿಕೊಂಡಿದ್ದಾರೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದ್ದಂಗೆ ಅಲ್ಲಿ ವಿದ್ಯಾರ್ಥಿ ನಾಯಕನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಈಗ ರ್ಯಾಲಿ ಹೊರಡೋ ಪ್ರಯತ್ನದಲ್ಲಿ ಅಲ್ಲಿ ಪೊಲೀಸರು ಎಷ್ಟೇ ಪ್ರಯತ್ನಗಳನ್ನ ಪಟ್ಟರು ಕೂಡ ಅಲ್ಲಿ ರ್ಯಾಲಿ ಮಾಡೇ ಸಿದ್ಧ ನಾವು ಅಂತ ಹೇಳಿ ಬ್ಯಾರಿಕೇಡ್ ತಳ್ಳಿ ಅಲ್ಲಿರುವಂತಹ ಹಗ್ಗಗಳನ್ನ ಎಳೆದು ಉದ್ಯೋಗಾಕಾಂಕ್ಷಿಗಳು ರ್ಯಾಲಿಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಕಡೆ ಬಿಜೆಪಿ ನಾಯಕರು ಕೂಡ ಬೆಂಬಲವನ್ನು ಸೂಚಿಸಿದ್ದಾರೆ.